ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕಲಿಕಾ ಫಲ 7 ಭಿನ್ನರಾಶಿ ಮತ್ತು ದಶಮಾಂಶ ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನೋಡಿ, ಭಿನ್ನರಾಶಿ ಮತ್ತು ದಶಮಾಂಶ ಕಲಿಕಾ ಫಲ 7 ಭಿನ್ನರಾಶಿಗಳನ್ನು ದಶಮಾಂಶ ಸಂಖ್ಯೆಗಳಾಗಿ ಮತ್ತು ದಶಮಾಂಶ ಸಂಖ್ಯೆಗಳನ್ನು ಭಿನ್ನರಾಶಿಗಳ ರೂಪಗಳನ್ನಾಗಿ ಪರಿವರ್ತಿಸುವರು. ನೋಡಿ, ಚಟುವಟಿಕೆ 3.7.1 ರಮೇಶನು ತನ್ನ ಬಳಿ ಇರುವ ಒಂದು ತುಂಡಾದ ಪೆನ್ಸಿಲ್ ಸೀಸದ ಕಡ್ಡಿ ಎಷ್ಟು ಉದ್ದ ಇದೆ ಎಂದು ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಮಾಡುತ್ತಿದ್ದಾನೆ. ರೂಪ: ರಮೇಶ್, ನಿನ್ನ ಬಳಿ ಇರುವ ಸೀಸದ ಕಡ್ಡಿಯ ಉದ್ದವೆಷ್ಟು ಎಂದಳು ರೂಪ. ರಮೇಶ್: ಸೀಸದ ಕಡ್ಡಿಯ ಉದ್ದ 3 ಸೆಂಟಿಮೀಟರ್ಗಿಂತ ಹೆಚ್ಚು 4 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಎಂದನು ರಮೇಶ್. ನೆಕ್ಸ್ಟ್ ನೋಡಿ, ರೂಪ: ಇದನ್ನು ಯಾವ ರೀತಿ ಓದಲು ಸಾಧ್ಯ, ಯೋಚಿಸು ಎಂದಳು ರೂಪ. ಶಿಕ್ಷಕರ ಸಹಾಯ ಮತ್ತು ಸಹಪಾಠಿಗಳ ಸಹಾಯದಿಂದ ಪೂರ್ಣಾಂಕವಲ್ಲದ ಅಳತೆಗಳನ್ನು ಹೇಗೆ ಓದಬೇಕು ಎಂಬುದನ್ನು ರೂಪ ರಮೇಶನಿಗೆ ತಿಳಿಸಿಕೊಡುತ್ತಾಳೆ. ನೋಡಿ, ಇಲ್ಲಿ ಸೀಸದ ಕಡ್ಡಿಯನ್ನು ಸ್ಕೇಲ್ನ ಸಹಾಯ ಮುಖಾಂತರ ಅಳತೆ ಮಾಡಿದ್ದಾರೆ. 3.8 ಸೆಂಟಿಮೀಟರ್ ಇದೆ. ಸೂಚನೆ: ಸ್ಕೇಲ್ನಲ್ಲಿ 1 ಸೆಂಟಿಮೀಟರ್ಗೆ ತಕ್ಕಂತೆ 10 ಸಮಭಾಗಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಭಾಗವು ಸೆಂಟಿಮೀಟರ್ನ 10ನೇ ಒಂದು ಭಾಗವಾಗಿದೆ. 10ನೇ ಒಂದು ಭಾಗವನ್ನು 0.1 ಸೆಂಟಿಮೀಟರ್ ಎನ್ನುತ್ತೇವೆ. ಇದನ್ನು 0.1 ಎಂದು ಓದುತ್ತೇವೆ. ರೂಪ: ರಮೇಶ್, ಈಗ ಹೇಳು, ಸೀಸದ ಕಡ್ಡಿಯ ಉದ್ದವೆಷ್ಟು? ರಮೇಶ್: 3 ಸೆಂಟಿಮೀಟರ್ ಮತ್ತು 10ನೇ 8 ಸೆಂಟಿಮೀಟರ್ ಇದೆ, ಅಂದರೆ 3.8 ಸೆಂಟಿಮೀಟರ್ ಅಥವಾ 3.8 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಚಟುವಟಿಕೆ 3.7.2 ಚಿತ್ರದಲ್ಲಿ ನೀಡಿರುವ ಸೂಚನೆಯಂತೆ ನಿಮ್ಮ ಸ್ಕೇಲ್ ಬಳಸಿ ಅಳತೆ ಮಾಡಿ ಅವುಗಳನ್ನು ದಶಮಾಂಶ ರೂಪದಲ್ಲಿ ಮಾದರಿಯಂತೆ ಬರೆಯಿರಿ. ನೋಡಿ, ಮಾದರಿ. ನೋಡಿ, ಪೆನ್ಸಿಲ್ನ ಉದ್ದ ಎಷ್ಟಿದೆ? 4 ಸೆಂಟಿಮೀಟರ್. 1 2 ಪಾಯಿಂಟ್, ಹಾಗಾಗಿ 4.2 ಸೆಂಟಿಮೀಟರ್. ಅದೇ ರೀತಿ ನಾವು ಮಾಡಬೇಕು. ಇಲ್ಲಿ ಎಲೆಯ ಉದ್ದ ಎಷ್ಟಿದೆ? 3 ಸೆಂಟಿಮೀಟರ್. 1 2 3 4 5 3.5 ಸೆಂಟಿಮೀಟರ್. ಮೂರನೇದು, ಗುಲಾಬಿ ಹೂವಿನ ಉದ್ದ 7 ಸೆಂಟಿಮೀಟರ್. 7.6 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, ಚಟುವಟಿಕೆ 3.7.2a ಈ ಕೆಳಗಿನ ಚಿತ್ರದಲ್ಲಿ 10 ಸಮಭಾಗಗಳಾಗಿರುವ ಪಟ್ಟಿಗಳನ್ನು ಕೊಡಲಾಗಿದೆ. ಈ ಪಟ್ಟಿಗಳಲ್ಲಿ ಕೆಳಗೆ ಸೂಚಿಸಿರುವಂತೆ ದಶಮಾಂಶಕ್ಕೆ ಬಣ್ಣ ಹಚ್ಚಿ ಅದರ ಭಿನ್ನರಾಶಿ ರೂಪವನ್ನು ಬರೆಯಿರಿ. ನೋಡಿ, 1 2 3 4 5 6 7 8 9 10 10 ಡಬ್ಬಿಗಳಿವೆ. ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಬೇಕು? 0.23 ಅಂದರೆ 0 ಇಂದ 3 ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದೆ. ಇದರ ಭಿನ್ನರಾಶಿ ರೂಪ 10ನೇ 3 ಭಾಗ, 3/10. ನೆಕ್ಸ್ಟ್ ನೋಡಿ, 0.5 ಇಲ್ಲಿ 10 ಡಬ್ಬಿಗಳಿವೆ, ಅದಕ್ಕೆ 5 ಬಾಕ್ಸ್ಗಳಿಗೆ ಬಣ್ಣ ಹಾಕಬೇಕು. ಇದರ ಭಿನ್ನರಾಶಿ ರೂಪ 5/10. ನೆಕ್ಸ್ಟ್ ನೋಡಿ, 3 0.8 ಇದು ಕೂಡ 10 ಬಾಕ್ಸ್ಗಳಿವೆ. 8 ಬಾಕ್ಸ್ಗಳಿಗೆ ಬಣ್ಣ ಹಚ್ಚಬೇಕು. ಭಿನ್ನರಾಶಿ ರೂಪ 8/10. ನೆಕ್ಸ್ಟ್ ನೋಡಿ, ಚಟುವಟಿಕೆ 3.7.2b ಈ ಕೆಳಗಿನ ಚಿತ್ರದಲ್ಲಿ 100 ಸಮಭಾಗಗಳಿರುವ ಚಿತ್ರವಿದೆ. ಗ್ರಾಫ್ ಹಾಳೆಯನ್ನು ಉಪಯೋಗಿಸಬಹುದು. ಸೂಚಿಸಿದ ದಶಮಾಂಶಗಳಿಗೆ ಬಣ್ಣ ಹಚ್ಚಿ ಅದರ ಭಿನ್ನರಾಶಿ ರೂಪ ಬರೆಯಿ. ಇಲ್ಲಿ ನೋಡಿ, ಈ ಬಾಕ್ಸ್ನಲ್ಲಿ ಎಷ್ಟು ಬಾಕ್ಸ್ಗಳಿವೆ ಅಂದರೆ
100 ಬಾಕ್ಸ್ಗಳಿವೆ. ಅದರಲ್ಲಿ ಎಷ್ಟು ಇದು ಬಣ್ಣ ಹಚ್ಚಬೇಕಂದ್ರೆ 0.49 ಬಾಕ್ಸ್ಗಳಿಗೆ ಬಣ್ಣವನ್ನು ಹಚ್ಚಬೇಕು. ಅದರ ಭಿನ್ನರಾಶಿ ರೂಪ 49/100. ನೆಕ್ಸ್ಟ್ ನೋಡಿ, ಅದೇ ರೀತಿ 0.87 ಇಲ್ಲಿ ಕೂಡ 100 ಬಾಕ್ಸ್ಗಳಿವೆ. 87 ಬಾಕ್ಸ್ಗಳಿಗೆ ಬಣ್ಣ ಹಚ್ಚಬೇಕು. 100ನೇ 87 ಭಾಗ ಭಿನ್ನರಾಶಿ ರೂಪ 87/100. ನೆಕ್ಸ್ಟ್ ನೋಡಿ 0.9 ಇಲ್ಲಿ 100 ಬಾಕ್ಸ್ಗಳಿವೆ. ಅದರಲ್ಲಿ 9 ಬಾಕ್ಸ್ಗಳಿಗೆ ಬಣ್ಣವನ್ನು ಹಚ್ಚಬೇಕು. ಭಿನ್ನರಾಶಿ ರೂಪ 9/100. ನೆಕ್ಸ್ಟ್ ನೋಡಿ 0.77 ಭಿನ್ನರಾಶಿ ರೂಪ 77/100. ನೆಕ್ಸ್ಟ್ ನೋಡಿ ಚಟುವಟಿಕೆ 3.7.2c ದಶಮಾಂಶ ಹೋಲಿಕೆಯ ಆಟ. ಬೇಕಾಗುವ ಸಾಮಗ್ರಿಗಳು ಈ ಕೆಳಗೆ ತೋರಿಸಿರುವಂತೆ ಕಾರ್ಡ್ಗಳನ್ನು ಮಾಡಿಕೊಳ್ಳುವುದು. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿ 0.2, 0.1, 0.5 ಇದೇ ರೀತಿ ಕಾರ್ಡ್ಗಳನ್ನು ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಎರಡನೇದು, ಈ ಕೆಳಗಿನಂತೆ ಕಾರ್ಡ್ಗಳನ್ನು ಮಾಡಿಕೊಳ್ಳುವುದು. ಈ ರೀತಿ ಕಾರ್ಡ್ಗಳನ್ನು ಮಾಡ್ಕೋಬೇಕು. ಆಡುವ ವಿಧಾನ. ಈ ಆಟವನ್ನು ಮಕ್ಕಳು ಜೋಡಿಯಾಗಿ ಆಡುವುದು. ಕೊಟ್ಟಿರುವ ಎಲ್ಲ ಕಾರ್ಡುಗಳನ್ನು ಮಿಕ್ಸ್ ಮಾಡಿಕೊಳ್ಳಿ. ಇಬ್ಬರು ಆಟಗಾರರು ತಲಾ ಒಂದೊಂದು ಕಾರ್ಡನ್ನು ತೆಗೆದುಕೊಳ್ಳಿ. ಇಬ್ಬರಲ್ಲಿ ಯಾರಿಗೆ ದೊಡ್ಡ ದಶಮಾಂಶ ಸಂಖ್ಯಾ ರೂಪದಲ್ಲಿಯಾದರೂ ಇರಬಹುದು ಅಥವಾ ಚಿತ್ರ ರೂಪದಲ್ಲಿಯಾದರೂ ಇರಬಹುದು ಸಿಗುತ್ತದೋ ಅವನಿಗೆ ಆ ಎರಡು ಕಾರ್ಡ್ಗಳು ಸೇರುತ್ತವೆ. ಹೀಗೆ ಒಬ್ಬರ ನಂತರ ಒಬ್ಬರ ಆಟ ಮುಂದುವರಿಯುತ್ತದೆ. 4. ಕೊನೆಯಲ್ಲಿ ಎಲ್ಲ ಕಾರ್ಡ್ ಮುಗಿದ ನಂತರ ಯಾರ ಬಳಿ ಹೆಚ್ಚು ದಶಮಾಂಶ ಸಂಖ್ಯಾ ಚಿತ್ರ ಕಾರ್ಡ್ಗಳು ಇರುತ್ತದೆಯೋ ಆತನೇ ಜಯಶಾಲಿ. ನೆಕ್ಸ್ಟ್ ನೋಡಿ ಚಟುವಟಿಕೆ 3.7.3 ಆಡು ಆಟ ಆಡು. 1. ತರಗತಿ ವಿದ್ಯಾರ್ಥಿಗಳನ್ನು ಎ ಮತ್ತು ಬಿ ಎಂದು 2 ತಂಡಗಳಲ್ಲಿ ವಿಂಗಡಿಸಿ. 2. ಪ್ರತಿ ತಂಡದ ಇಬ್ಬರು ವಿದ್ಯಾರ್ಥಿಗಳು ಒಂದು ಬಾರಿಗೆ ಆಟದಲ್ಲಿ ಭಾಗವಹಿಸಿ. 3. ತಂಡದ ಒಂದು ವಿದ್ಯಾರ್ಥಿಯು ರಾಶಿ 1 ಮಿಂಚುಪಟ್ಟಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದೇ ತಂಡದ ಇನ್ನೊಬ್ಬ ವಿದ್ಯಾರ್ಥಿ ರಾಶಿ 2 ಅದಕ್ಕೆ ಸಂಬಂಧಿಸಿದ ದಶಮಾಂಶ ಸಂಖ್ಯೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ತಂಡದ ಇತರ ವಿದ್ಯಾರ್ಥಿಗಳೊಂದಿಗೆ ಆಟವನ್ನು ಮುಂದುವರಿಸಿ. ಯಾವ ತಂಡ ಹೆಚ್ಚು ಸರಿ ಉತ್ತರಗಳನ್ನು ಅಂಕ ಆಯ್ಕೆ ಮಾಡಿರುತ್ತದೆಯೋ ಆ ತಂಡವನ್ನು ವಿಜೇತ ತಂಡ ಎಂದು ಘೋಷಿಸುವುದು. ಇಲ್ಲಿ ನೋಡಿ ರಾಶಿ 1 ಮಿಂಚುಪಟ್ಟಿ ಇಲ್ಲಿದೆ. 1/10, 2/100, 4/10 ಈ ರೀತಿ ನಾವು ಕಾರ್ಡ್ಗಳನ್ನು ಮಾಡ್ಕೋಬೇಕು. ಎರಡನೇದು ರಾಶಿ 2ರಂತೆ ಈ ಥರ ಕಾರ್ಡ್ಗಳನ್ನು ಮಾಡ್ಕೋಬೇಕು. ಯಾವ ತಂಡ ಹೆಚ್ಚು ಸರಿ ಉತ್ತರಗಳನ್ನು ಆಯ್ಕೆ ಮಾಡಿರುತ್ತದೋ ಆ ತಂಡವನ್ನು ವಿಜೇತ ತಂಡ ಎಂದು ಘೋಷಿಸುವುದು. ಹೀಗೆ ಆಟ ಆಡುವುದು. ನೆಕ್ಸ್ಟ್ ನೋಡಿ ಆರಿಸಿಕೊಂಡ ಭಿನ್ನರಾಶಿ ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ. ನೋಡಿ ಉದಾಹರಣೆ ಕೊಟ್ಟಿದ್ದಾರೆ. 1/10 ಅದನ್ನು ದಶಮಾಂಶ ಸಂಖ್ಯೆಯಾಗಿ ಹೇಗೆ ಬರಬೇಕು? 0.1 ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ 0.1. ಅದೇ ರೀತಿ ನಾವು ಇನ್ನೂ 5 ಎಕ್ಸಾಂಪಲನ್ನು ಇದೇ ರೀತಿ ಬರಿಬೇಕು. ನೆಕ್ಸ್ಟ್ ನೋಡಿ 2/10 ದಶಮಾಂಶ ಸಂಖ್ಯೆ 0.2 ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ 0.2. 5/10 ಸಂಖ್ಯೆ 0.5 ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ 0.5. ಭಿನ್ನರಾಶಿ ರೂಪ 65/100 ದಶಮಾಂಶ ಸಂಖ್ಯೆ 0.65 0.65. 9/10 ದಶಮಾಂಶ ಸಂಖ್ಯೆ 0.9
ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ 0.9. 5. 4/100 ದಶಮಾಂಶ ಸಂಖ್ಯೆ 0.4. ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ 0.4. ಇಲ್ಲಿಗೆ ಕಲಿಕಾಫಲ 7 ಭಿನ್ನರಾಶಿ ಮತ್ತು ದಶಮಾಂಶ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.